ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಕುರ್ಮನ ಯಾವ ರೀತಿ ಮಾಡ್ತಾರಂತ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡ್ಬಿಟ್ಟು ಒಂದು 4 ನಾನು ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 4 ಗೋಡಂಬಿ. ಇವಾಗ ಸ್ವಲ್ಪ ನಾವು ಮಿಕ್ಸಿನಲ್ಲಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್. ಇವಾಗ ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಗೋಡಂಬಿನ ಈ ಥರ ಕಟ್ ಮಾಡಿಕೊಂಡು ಇವಾಗ ನಾನು ಗೋಡಂಬಿನ ಸರಿಯಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ವ, ತಿನ್ನಬೇಕಾದ್ರೆ ಅಷ್ಟೇ ಚೆನ್ನಾಗಿ ಅನಿಸುತ್ತೆ, ತುಂಬ ರುಚಿ ಬರುತ್ತೆ ನಾವು ಸರಿಯಾಗಿ ಹುರ್ಕೊಂಡ್ರೆ. ಅದಕ್ಕೋಸ್ಕರ ಇವಾಗ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಮತ್ತೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ದಪ್ಪ ಇಲೈಚಿ, ಸ್ವಲ್ಪ ಚಕ್ಕೆ, 2 ಮತ್ತು ನಾನು ಇಲೈಚಿನ ಹಾಕ್ಕೊಂಡಿದ್ದೀನಿ. ಗ್ರೀನ್ ಇಲೈಚಿ ಇರ್ತಲ್ವ ಚಿಕ್ಕದಾಗಿರೋದು, 4 ಲವಂಗ, 4 ಮೆಣಸು, ಇಷ್ಟೇ ಸಾಕು ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಬೇಸಿಕ್ ಮಸಾಲೆ ಏನಿರುತ್ತಲ್ವ ಆದಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಜೀರಿಗೆ ಚಟಪಟ ಅಂದಮೇಲೆ ಇವಾಗ ಇಂಗನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಇಂಗನ್ನ ಹಾಕ್ಕೊಂಡಿದ್ದೀನಿ. ಆಗಲೇ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಗೋಡಂಬಿನ ಅದನ್ನು ಕೂಡ ಸರಿಯಾಗಿ ಇದರಲ್ಲಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಸರಿಯಾಗಿ ಹುರ್ಕೊಳ್ಳಿ. ಇವಾಗ ಸರಿಯಾಗಿ ಹುರ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಹುರ್ಕೊಂಡಾದಮೇಲೆ ಇದಕ್ಕೆ ಇವಾಗ ನಾನು 1.5 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆ ಸರಿಯಾಗಿ ಹೊಂದ್ಕೊಳ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸಪ್ರೇಟ್ ಆಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್. ನೀವು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮೊದಲಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಿ, ಪೇಸ್ಟ್ ಮಾಡ್ಕೊಡ್ತೀವಲ್ವ ಆ ಟೈಮಲ್ಲಿ. ಅದಕ್ಕೆ ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಒಂದು 3 ಟೊಮೊಟೊನ ನಾವು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೊಟೊ ಪ್ಯೂರನ್ನ ಕೂಡ ಹಾಕ್ಕೊಂಡು ಸರಿಯಾಗಿ ನಾನು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾವು ಗ್ರೇವಿನ ಎಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರ್ಕೋತೀವಲ್ವ, ನಮ್ಮ ರುಚಿ ಅಷ್ಟೇ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಕೈ ಬಿಡದಿರೋ ಹಾಗೆ ಹುರ್ಕೊಳ್ಳಿ. ನಾವು ಗ್ರೇವಿನ ಎಷ್ಟು ಸರಿಯಾಗಿ ನಾವು ಹುರ್ಕೋತೀವಲ್ವ, ನಮ್ಮ ರುಚಿ ಅಷ್ಟೇ ಹೆಚ್ಚಾಗುತ್ತೆ. ಟೈಮ್ ಆದರೂ ಪರವಾಗಿಲ್ಲ, ನೀವು ಸರಿಯಾಗಿ ಹುರ್ಕೊಳ್ಳಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ವಾವ್, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆಯಲ್ಲ ಸೈಡಿಗೆಲ್ಲ. ಇದು ಇನ್ನೂ ಗ್ರೇವಿ ಇನ್ನೂ ಸರಿಯಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ನಮ್ಮ ಗ್ರೇವಿ ಸರಿಯಾಗಿ ಹುರ್ಕೊಂಡಿವಿ ಅಂದರೆ ತಾನಾಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಮತ್ತೆ ಅದು ನಾವು ಗಟ್ಟಿ ಆಗಬೇಕು ಗ್ರೇವಿ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ನೋಡಿ ಕಲರ್ ಕೂಡ ನೋಡಿದರೆ ಗೊತ್ತಾಗ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬಿಡ್ತಿದೆ. ಕಲರು ಕೂಡ ಸರಿಯಾಗಿ ಬಂದಿದೆ, ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಕೋತಾ ಇದೆ. ಇದು ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ತಿರೋದು ಫ್ರೆಂಡ್ಸ್. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬಿಟ್ಟು ಮತ್ತೆ ನಾನು ಲಿಡ್ನ ತೆಗಿತಾ ಇದ್ದೀನಿ ನೋಡಿ. ವಾವ್, ನಾನು ರೆಸ್ಟೋರೆಂಟಲ್ಲಿ ನಾನು ಕೇಳಿ ನೋಡಿ ಮಾಡಿರೋವಂಥ ರೆಸಿಪಿ ಫ್ರೆಂಡ್ಸ್. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟೊಂದು ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ನೀವು ಗೋಡಂಬಿ ಯೂಸ್ ಮಾಡಲಿಲ್ಲ ಅಂದರೆ ಎಳ್ಳು ಕೂಡ ಯೂಸ್ ಮಾಡ್ಬೋದು. ಏನು ಡಿಫ್ರೆನ್ಸ್ ಅಂದರೆ ಹೋಟೆಲ್ಗಳಲ್ಲಿ ಎಳ್ಳನ್ನ ಯೂಸ್ ಮಾಡ್ತಾರೆ, ಸೊ ನಾವು ಮನೆಯಲ್ಲಿ ಮಾಡೋದಾದರೆ ನಾವು ಗೋಡಂಬಿನ ಯೂಸ್ ಮಾಡ್ತೀವಿ, ಅದಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ ಫ್ರೆಂಡ್ಸ್. ಸೇಮ್ ಟು ಸೇಮ್ ಹೋಟೆಲಲ್ಲಿ ಹೇಗೆ ಬರುತ್ತಲ್ವ ಹಾಗೆ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಕಡೆ ಗೋಡಂಬಿ ಇರಲಿಲ್ಲ ಅಂದರೆ ನೀವು 1ರಿಂದ 2 ಟೇಬಲ್ ಸ್ಪೂನ್ ಎಳ್ಳನ್ನ ಕೂಡ ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆಯಲ್ವ. ಮತ್ತು ಇನ್ನೂ ಚೂರು ಸರಿಯಾಗಿ ನಾವು ಹುರ್ಕೊಳ್ಬೇಕು ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇವಾಗ ಇದಕ್ಕೆ ನಾನು ಬಿಸಿನೀರನ್ನ ಹಾಕ್ಕೋತಾ ಇದ್ದೀನಿ. ತಣ್ಣೀರನ್ನ ಹಾಕ್ಕೊಳ್ಬೇಡಿ, ಬಿಸಿನೀರನ್ನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಬಿಸಿನೀರು ಹಾಕೊಳ್ಳೋದ್ರಿಂದ ನಮ್ಮ ಕಲರ್ ಹಾಗೆ ಇರುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರ ಗ್ರೇವಿಗೆ ಯಾವುದೇ ಗ್ರೇವಿ ನಾವು ಮಾಡ್ತೀವಲ್ವ ಅದಕ್ಕೆ ಬಿಸಿನೀರನ್ನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಗ್ರೇವಿ ಕಲರ್ ಸರಿಯಾಗಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮೇಲೆ ಇವಾಗ ಕರಿಬೇವನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಕೈಯಿಂದ ಹಾಕೋತಾ ಇದ್ದೀನಿ. ಕೈಯಲ್ಲಿ ನೀವು ಕರಿಬೇವನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕೋದಂದರೆ ನಮ್ಮ ಉಪ್ಪು ಹುಳಿ ಖಾರನ ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇವಾಗ ನಾನು ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಕರಿಬೇವನ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಅದು ಹಸಿ ಕರಿಬೇವು ನಾವು ಗ್ರೇವಿನಲ್ಲಿ ಹಾಕ್ತೀವಲ್ವ, ಅದು ಒಂಥರ ಫ್ಲೇವರ್ ಬೇರೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಆಗಲೇ ನಾವು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 10 ಸೆಕೆಂಡ್ ಬಿಟ್ಟು ತೆಗೀರಿ. ಆವಾಗ ಗೋಡಂಬಿ ಕೂಡ ಸರಿಯಾಗಿ ಗ್ರೇವಿನಲ್ಲಿ ಚೆನ್ನಾಗಿ ಬೆಂದಿರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ನಾವು ಮೊದಲಿಗೆ ಹಾಕಿಲ್ಲ ಫ್ರೆಂಡ್ಸ್, ಬರೀ ನಾವು ಧನಿಯಾ ಪುಡಿ ಅಷ್ಟೇ ಹಾಕಿರ್ತೀವಿ. ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇವಾಗ ನಾನು ತೆಗಿತಾ ಇದ್ದೀನಿ. ಇವಾಗ ನೋಡಿ ಸರಿಯಾಗಿ ನಾನು ಗೋಡಂಬಿ ಮತ್ತು ಗರಂ ಮಸಾಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಸರಿಯಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಓಕೆ, ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೆ, ಇವಾಗ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಎಷ್ಟು ಸರಿಯಾಗಿ ಬಿಟ್ಕೋತಾ ಇದೆ ಅಲ್ವಾ. ನೋಡಿ, ನಿಮಗೆ ಯಾವ ಥರ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳುವಾಗಿ ಬೇಕಂದರೆ ತೆಳುವಾಗಿ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ. ರೆಡಿಯಾಗಿದೆ ನೋಡಿ ನಮ್ಮ ರುಚಿಕರವಾದಂಥ ಕಾಜು ಕುರ್ಮಾ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪರೋಟ, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.